ಹಾಯ್ ಫ್ರೆಂಡ್ಸ್, ಹೆಂಗದಿರಿ? ಆರಾಮದಿರಿ ಅನ್ಕೋತೀನಿ. ನಾನು ಕೂಡ ಆರಾಮದೀನಿ ನೋಡ್ರಿ. ಈಗ ಸ್ಟಾರ್ಟ್ ಮಾಡತ್ತೀನಿ ನಾನು ವ್ಲಾಗ್. ನೋಡ್ರಿ, ನಾನು ಮಸಾಲೆಯನ್ನ ಮಾಡ್ತಾ ಇದ್ದೀನಿ. ಮನೆಯಲ್ಲಿ ಏನಿರುತ್ತೆ ನೋಡಿ ಅದಷ್ಟೇ ಹಾಕಿ ಮಾಡಿದ್ರೂ ರುಚಿ ಆಗುತ್ತೆ ನೋಡ್ರಿ. ಅದೇ ಬೇಕು ಇದೇ ಬೇಕು ಅನ್ನೋದಿಲ್ಲ. ಜೀರಿಗೆ ಸಾಸಿವೆ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಕಡಿಪತ್ತು ಹಾಕೋತೀನಿ ನೋಡ್ರಿ, ಅಂದರೆ ಕರಿಬೇವು. ನಾ ಬರೀ ಸಿಂಪಲ್ಲಾಗಿ ಮಾಡಾಕತ್ತೀನಿ ನೋಡ್ರಿ. ಸಿಂಪಲ್ಲಾಗಿ ಮಾಡಾಕತ್ತೀನಿ. ಉಳ್ಳಾಗಡ್ಡಿ ಹಾಕೋತಾ ಇದ್ದೀನಿ. ಒಂದೆರಡು ಬಟಾಟೆ ಹೆಂಚ್ಕೊಂಡಿದ್ದೀನಿ ನೋಡ್ರಿ. ಬಟಾಟೆ ಹಾಕ್ತಾಯಿದ್ದೀನಿ. ತೊಳೆದು ಹೆಂಚಿದ್ದೀನಿ ನೋಡ್ರಿ. ಬಟಾಟೆ ತೊಳೆದು ಸಪ್ಪೆ ತೆಗೆದು ಹೆಂಚಬೇಕು. ಸ್ವಲ್ಪ ಅರಿಶಿನ, ಸ್ವಲ್ಪ ನೋಡ್ರಿ ಗರಂ ಮಸಾಲ ಹಾಕ್ತಾ ಇದ್ದೀನಿ. ಸಿಂಪಲಾಗಿ ಮಾಡ್ತಾ ಇದ್ದೀನಿ ನೋಡ್ರಿ. ನಾನು ಮನೆಯಲ್ಲಿ ಏನು ತರಕಾರಿ ಇದೆ ಅಷ್ಟೇ ಹಾಕಿ ಮಾಡ್ತಾ ಇದ್ದೀನಿ. ಏನು ಜಾಸ್ತಿ ಹಾಕಿಲ್ಲ. ಉಳ್ಳಾಗಡ್ಡಿ ಬಟಾಟೆ ಅಷ್ಟೇ ಹಾಕಿರೋದು ನೋಡಿ. ಇಷ್ಟೇ ಅಂದ್ರೂ ಇದು ರುಚಿ ಕೊಡುತ್ತೆ ನೋಡ್ರಿ. ಸಿಂಪಲಾಗಿ ಮಾಡಿರೋ ರೆಸಿಪಿನೇ ಟೇಸ್ಟಿ. ಸ್ವಲ್ಪ ಖಾರ ಹಾಕ್ತೀನಿ ನೋಡ್ರಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು ನೋಡ್ರಿ. ಖಾರ ಎಷ್ಟು ಬೇಕಷ್ಟು. ಮಕ್ಕಳು ಇರ್ತಾವಲ್ಲ, ಖಾರ ಜಾಸ್ತಿ ತಿನ್ನಲ್ಲ ನೋಡ್ರಿ. ನೋಡಿ ಹಾಕಬೇಕು. ಸ್ವಲ್ಪ ಹಾಕ್ತೀನಿ ನೋಡ್ರಿ ಖಾರ. ಎಷ್ಟು ರಾವ್ ಕಾಣ್ತಾ ಇದೆ ನೋಡ್ರಿ. ಈಗ ತೊಳೆದು ಇಟ್ಟಿರೋ ಅಕ್ಕಿ ಹಾಕೋತೀನಿ ನೋಡ್ರಿ. ಈಗ ಸ್ವಲ್ಪ ಕುದೀತಿದ್ದು ತೊಳೆದು ಇಟ್ಕೊಂಡಿನಿ ನೋಡ್ರಿ ಅಕ್ಕಿ. ಇದನ್ನ ಹಾಕೋತೀನಿ.
ಹಾಕ್ಕೊತೀವಿ ನೋಡ್ರಿ. ಇದು ಕುದಿಯೋಕೆ ಎಷ್ಟು ಬೇಕು ನೋಡ್ರಿ ಅಷ್ಟು ನೀರು ಹಾಕ್ಕೊತೀನಿ. ಈಗ ಎಷ್ಟು ನೀರು ಹಾಕ್ಕೊಂಡೆ ನೋಡ್ರಿ ನಾನು, ಸಾಕು. ಇದರಲ್ಲಿ ಒಂದು 2 ಚರಿಗೆ ಹಾಕ್ಕೊಂಡೆ ನೋಡ್ರಿ. ಇನ್ನೂ ಒಂದು 2 ಸೀಟಿ ಮಾಡ್ತೀನಿ ನೋಡ್ರಿ. ಈಗ ನೋಡಿ ಫ್ರೆಂಡ್ಸ್, ಹೆಂಗೆ ಬಂದಿದೆ ನೋಡಿ ಮಸಾಲೆ ಅನ್ನ ನೋಡ್ರಿ ಇದು.